ನೋಡ್ರಿ ಕೈಸ ಸಂಡೇನೂ ಹೋಗ್ಬೇಕಾಯ್ತು, ಲೇಟ್ ಆಗ್ಬಿಟ್ಟೈತಿ. ಬರ್ರಿ ಜಲ್ದಿ ಜಲ್ದಿ. ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ. ನೋಡ್ರಿ ಇವತ್ತಿನ ವಿಡಿಯೋ ನಮ್ಮ ಮನೇಲಿಂದ ಸ್ಟಾರ್ಟ್ ಮಾಡಕತ್ತೀನಿ. ಇವತ್ತು ಸಂಡೇ ಅಂದ್ರೆ ಡ್ಯೂಟಿ ಇರ್ತೈತಿ ನಮ್ಗೆ. ಈಗ ಹೋಗ್ಬೇಕು, ರೆಡಿ ಆಗೀನಿ. ನೀವು ಕೇಳ್ಬೋದು ಡೈಲಿ ಡ್ಯೂಟಿ ಡ್ರೆಸ್ ಒಳಗೆ ಹೋಗಿದ್ದು ಈಗ ಯಾಕೆ ಹಿಂಗೆ ಅಂತಂದ್ರೆ, ಸಂಡೇ ಎಲ್ಲ ಅದಕ್ಕೆ ಹಿಂಗೆ ಹೋಗೋಣ. ಮತ್ತು ಏನಿಲ್ಲ ಗೈಸ್, ಈಗ ಒಂದು ಸ್ವಲ್ಪ ರೈಸ್ ಉಳಿದೈತೆ ನಿನ್ನೆ, ಅದನ್ನ ಏನದು ಇದು ಮಾಡ್ಯಾಳ ನಮ್ಮ ತಂಗಿ. ಏನಂದ್ರೆ ಏನಿದು ಪುಳಿಯೋಗರೆ ಮಾಡ್ಯಾಳ, ಅದನ್ನ ಒಂದು ಸ್ವಲ್ಪ ತಿಂದು ಹೋಗ್ಬರ್ರಿ. ಹೋಗಿ ಮತ್ತೆ ಸಾಯಂಕಾಲ ಬರ್ತೀನಿ 6 ಗಂಟೆ ಸುಮಾರು. ಇಷ್ಟ ಗೈಸ್. ಮತ್ತು ರೋಡ್ನಾಗ ಒಂದು ಸ್ವಲ್ಪ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಬರ್ರಿ ಹೋಗೋಣ. ಹಲೋ ಗೈಸ್, ನೋಡ್ರಿ ಕಂಪ್ನಿಗೆ ಹೊಂಟೀವಿ. ನೋಡ್ರಿ ಕೈಸ ಸಂಡೇನೂ ಹೋಗ್ಬೇಕಾಯ್ತು, ಲೇಟ್ ಆಗ್ಬಿಟ್ಟೈತಿ. ಬರ್ರಿ ಜಲ್ದಿ ಜಲ್ದಿ. ಆ ಸಂಡೇ ನಾವು ಚಿಕ್ಕಪೇಟೆಗೆ ಹೋಗಿದ್ದಲ್ಲ, ಆವಾಗ ಈ ಟಿ ಶರ್ಟ್ ತೊಗೊಂಬಂದಿದ್ದೆ. ನೋಡ್ಬೋದು ಏನೆಲ್ಲ ಇದಾದ ಜೀವನ, ಬರೀ ಬೆಳಗ್ಗೆ ಹೋಗೋದು ಸಾಯಂಕಾಲ ಬರೋದು. ಎಷ್ಟು 3 ತಿಂಗಳ ಹೋಗಿ ಬಂದರೆ ಕಂಪ್ನಿ ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅಲ್ಲೇ ಸ್ಟಾರ್ಟ್ ಮಾಡೀನಿ, ಡೈಲಿ ಹಾಕಕತ್ತೀನಿ. ನಿಮ್ಮ ಸಪೋರ್ಟ್ ಇದ್ರೆ ಕಂಟಿನ್ಯೂ ಬೇರೆ ಬೇರೆ ಪ್ಲೇಸಿಗೆ ಹೋಗೋ ಚಾನ್ಸ್ ಸಿಗುತ್ತಾ. ಸ್ವಲ್ಪ ನೀವು ಹೆಲ್ಪ್ ಮಾಡ್ಬೇಕಾ, ನೀವು ಮಾಡಿದ್ರೆ ನಮಗೊಂದು ಸ್ವಲ್ಪ ಧೈರ್ಯ ಬರುತ್ತೆ ಮಾಡೋಕ್ಕೆ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಮತ್ತೆ ಸಿಗ್ತೀನಿ. ಆಮೇಲೆ ನಾಷ್ಟಕ್ಕೆ ಹೋಗ್ಬೇಕು, ಮನೆಗೆ ಹೋಗುವಾಗ ವೀಡಿಯೋ ಮಾಡ್ತೀನಿ. ಮತ್ತು ಈಗ ಕಂಪ್ನಿಗೆ ಹೋಗ್ತೀನಿ, ಲೇಟ್ ಆಗಿತ್ತು, ಜಲ್ದಿ ಹೋಗ್ಬೇಕು. ಅದ್ರ ಸಂಬಂಧ ವೀಡಿಯೋ ಮಾಡೋಕ್ಕಾಗಲ್ಲ. ಬರ್ರಿ ಹೋಗೋಣ. ಮಸಾಲ ದೋಸೆ ನೋಡ್ಬೋದು. ಒಂದು 4-5 ದಿವಸದಿಂದ ವಿಡಿಯೋ ಹಾಕಕತ್ತಿದ್ದಿಲ್ಲ, ಯಾಕಂದ್ರೆ ಸ್ವಲ್ಪ ಏನದು ಹುಷಾರಿದ್ದಿದ್ದಿಲ್ಲ. ನೋಡ್ರಿ ಹುಷಾರಿದ್ದಕ್ಕೆ ಕೆಮ್ಮು ಜ್ವರ ಬಂದಿದ್ವು. ಆದರೆ ಡ್ಯೂಟಿಗೆ ಹೋಗ್ತಿದ್ದೆ, ಡ್ಯೂಟಿ ಏನು ಬಿಟ್ಟಿಲ್ಲ. ಅದಕ್ಕೆ ಬಿಸಿನೀರು ಒಂದು ಕುಡಿಯಾಕತ್ತೀನಿ. ಬಿಸಿನೀರು ನೋಡ್ರಿ ನೀವು ನೋಡ್ಬೋದು. ಬಿಸಿನೀರು ಕುಡಿಯೋದು ಒಂದು ಸ್ವಲ್ಪ ಕಫ ಆಗೈತಿ, ಕಫ ಕರಗಬೇಕಲ್ಲ. ಬಿಸಿನೀರು ಕುಡಿತೀನಿ. ಅದ ಮತ್ತು ಹಿಂದಾಗ ನೋಡೋಣ, ಹಾಕೋನು ಎಷ್ಟಾಗುತ್ತೆ ಅಷ್ಟು ಡೈಲಿ ವಿಡಿಯೋ 5 ನಿಮಿಷದ್ದು ಇಲ್ಲ 10 ನಿಮಿಷದ್ದು ಹಾಕಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು ಏನಪ್ಪ ಅಂದ್ರೆ, ನಾಳೆ ನಾನು ನಮ್ಮೂರಿಗೆ ಹೊಂಟೀನಿ. ಎಷ್ಟು 2 ದಿವಸ. ಅದಕ್ಕೆ ಊರಿಗೆ ಹೋದಾಗ ಒಂದು ಬ್ಲಾಗ್ ಮಾಡ್ತೀನಿ, ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ನೋಡ್ರಿ. ಮತ್ತು ಈಗ 7 ಗಂಟೆಗೆ ಹೋಗ್ಬೇಕು ಡ್ಯೂಟಿಗೆ. ಇನ್ನೊಂದೇನು ಯಾಕೆ ಡೈಲಿ ಹಾಕಕ್ಕೆ ಮನಸ್ಸಾಗಲ್ಲ ಅಂದರೆ, ಬರೀ ಡ್ಯೂಟಿಗೆ ಹೋಗೋದು
ಬರೋದು ನಿಮ್ಗೆ ಅದನ್ನ ತೋರಿಸ್ಬೇಕಾಗತ್ತೆ. ಅದಕ್ಕೆ ನೀವು ಅದನ್ನೆಲ್ಲ ನೋಡೋಕೆ ಇಷ್ಟಪಡಲ್ಲ. ಇಂಟ್ರೆಸ್ಟಿಂಗ್ ಇದ್ರೆ ನೋಡ್ತೀರಿ ನೀವು, ಇಲ್ಲಾಂದ್ರೆ ನೋಡಲ್ಲ. ಡೈಲಿ ಒಂದೊಂದು ಚೇಂಜ್ ಏನಾರ ತೋರಿಸೋದಿದ್ರೆ ವಿಡಿಯೋ ಮಾಡ್ಬೋದು. ಬರೀ ನನ್ನ ಮಕ್ಕನ ನೋಡ್ಬೇಕಂದ್ರೆ ನಿಮಗೂ ಬೇಜಾರಾಗುತ್ತೆ, ಅದು ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀನಿ. ಹೀಗಾಗಿ ಡೈಲಿ ಹಾಕೋಕೆ ಮನಸ್ಸಾಗಲ್ಲ, ನನಗೆ ಮನಸ್ಸಾಗಲ್ಲ. ಅದ್ರಾಗ ನೀವು ಯಾಕೆ ನೋಡ್ತೀರಿ ಹೇಳ್ರಿ. ಇಷ್ಟ ಆತ. ಮತ್ತೇನಿಲ್ಲ ಗೈಸ್. ಮತ್ತು ನಾಳೆ ಈಗ ಸಾಯಂಕಾಲ ಡ್ಯೂಟಿಗೆ ಹೋಗುವಾಗ ಮುಂದೆ ಮಾಡ್ತೀನಿ ವಿಡಿಯೋನ, ಅದನ್ನು ಸ್ವಲ್ಪ ತೋರಿಸ್ತೀನಿ ಅಂತ. ಈಗ ಹಿಂದ್ಗಡೆ ಒಂದೆರಡು ವಿಡಿಯೋ ಮಾಡಿದ್ದೆ, ಅದನ್ನು ಇದ್ರೊಳಗೆ ಮಿಕ್ಸ್ ಮಾಡಿರ್ತೀನಿ, ನೋಡ್ರಿ ನೀವು. ಇಷ್ಟ ಗೈಸ್, ಮತ್ತೆ ಸಿಗ್ತೀನಿ ಅಂತ. ಹಲೋ ಗೈಸ್, ನೋಡ್ರಿ ನಾವು ಸೆಕೆಂಡ್ ಸ್ಟೇಜ್ ಗಂಟೆಗೆ ಅದ್ರ ಸಂಬಂಧ ಇದು ಮಾಡೋದಂತೆ. ಹಾಗೆ ಮನೆಗಿದ್ದಲ್ಲ, ಅದ್ರ ಸಂಬಂಧ ಈಗ ಅಡ್ಡಾಡೋಣ ಅಂತ ಮಾಡಿ ಬರ್ರಿ ಹೋಗೋಣ. ಈಗ ಬಸ್ ಬಂದಿದೆ. ಈಗ ಸೆಕೆಂಡ್ ಸ್ಟೇಜ್ ಬಸ್ ಇದೆ. ಕನ್ಸ್ಟ್ರಕ್ಷನ್ ನಡೆಯಲ್ಲ. ಇಷ್ಟ ನೋಡ್ರಿ ಗೈಸ್ ಇವತ್ತಿನ ವಿಡಿಯೋ. ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ, ಯಾಕಂದ್ರೆ ಟೈಮೂ ಇಲ್ಲ ನನ್ನ ಕಡೆ. 12 ಅವರ್ ಡ್ಯೂಟಿ ಹಾಕ್ಯಾರ. ಅದಕ್ಕೆ ನಮ್ಮ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿರಿ, ಜಾಸ್ತಿ ನಿಮ್ಮ ಫ್ರೆಂಡ್ಸಿಗೆ ಲೈಕ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.